ಶ್ರೀಕಾಂತ್ ಮತ್ತು ಭೂಮಿಕಾ ಇಬ್ಬರು ಕಾಲೇಜ್ ದಿನಗಳಿಂದನೂ ಪ್ರೀತಿ ಮಾಡ್ತಾ ಇರ್ತಾರೆ. ಕಾಲೇಜ್ ದಿನಗಳಲ್ಲಿ ಎಲ್ಲರ ಮನಸ್ಥಿತಿನೂ ಹಾಗೇ ಇರುತ್ತೆ. ನಾನು ಪ್ರೀತಿ ಮಾಡಬೇಕು, ನನಗೆ ಅಂತ ಲವರ್ ಇರಬೇಕು, ನಾನು ಅವಳನ್ನ ತುಂಬ ಪ್ರೀತಿ ಮಾಡಬೇಕು, ಹಾಗೆ ಹೀಗೆ ಅಂತ ಏನೇನೋ ಇರುತ್ತೆ. ಶ್ರೀಕಾಂತ್ ಮತ್ತು ಭೂಮಿಕಾ ಇಬ್ಬರು ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ. ಇವ್ರ ಪ್ರೀತಿ ವಿಷಯ ಮನೇಲಿ ಗೊತ್ತಾಗತ್ತೆ. ಈ ಜೋಡಿ ಕತೆ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಏನು, ನೀವಿಬ್ರು ಪ್ರೀತಿ ಮಾಡ್ತಿದ್ದೀರಾ? ನಿಮ್ಮನ್ನ ಇದಕ್ಕೆನಾ ನಾವು ಕಾಲೇಜಿಗೆ ಕಳ್ಸಿರೋದು? ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗ್ಲಿ ಅಂತ ಆಸೆಪಟ್ಟು ಕಾಲೇಜಿಗೆ ಕಳ್ಸಿದ್ರೆ ನೀವು ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಿದ್ದೀರಾ? ಅಮ್ಮ ಪ್ಲೀಸ್ ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಳಮ್ಮ. ನನಗೆ ಶ್ರೀ ಕಂಡ್ರೆ ತುಂಬ ಇಷ್ಟ. ಅವನು ಬಿಟ್ಟು ನಾನು ಬದುಕೋದಿಲ್ಲ. ಪ್ಲೀಸ್ ನಮ್ಮಿಬ್ರು ಪ್ರೀತಿನ ಅರ್ಥ ಮಾಡ್ಕೊ. ನೋಡು, ನೀನ್ ಏನೇ ಹೇಳಿದ್ರು ಅಷ್ಟೇ, ಈ ಪ್ರೀತಿ ಪ್ರೇಮ ಇದೆಲ್ಲ ನನ್ನ ಮನೇಲಿ ನಡೆಯಲ್ಲ. ಏನೋ ಮಗ ಉದ್ಧಾರ ಆಗ್ಲಿ ಅಂತ ಕಾಲೇಜಿಗೆ ಕಳ್ಸಿದ್ರೆ ಇವನ್ ಹುಡುಗಿಯಿಂದ ಸುತ್ತಾ ಇದ್ದಾನೆ. ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ನಾನು ಅವನ್ನ ತುಂಬ ಇಷ್ಟಪಡ್ತಿದ್ದೀನಿ. ನನ್ನ ಲೈಫ್ನಲ್ಲಿ ನಾನು ಮದುವೆ ಅಂತ ಆದರೆ ಅವನ್ನ ಮಾತ್ರ. ಇಲ್ಲ ಅಂದರೆ ಏನೋ ಮಾಡ್ತೀಯಾ? ನೀನ್ ಏನೇ ಮಾಡಿದ್ರು ಅಷ್ಟೇ, ನಾವು ಮಾತ್ರ ಈ ಮದ್ವೆಗೆ ಒಪ್ಪಲ್ಲ. ಸರಿ ಬಿಡಮ್ಮ, ನೀನೇನು ಒಪ್ಪೋದೇನು ಬೇಡ. ನಾನೇ ಹೋಗ್ತೀನಿ. ನನಗಿಷ್ಟ ಬಂದಾಗೆ ಅವನ ಜೊತೆನೇ ಬದುಕ್ತೀನಿ. ನಾನು ಪ್ರೀತಿಸಿರೋ ಶ್ರೀಕಾಂತ್ನೇ ಮದುವೆ ಆಗ್ತೀನಿ. ಇನ್ಯಾವತ್ತೂ ಈ ಕಡೆ ಬರೋದಿಲ್ಲ ಅಪ್ಪ. ನಾನ್ ಪ್ರೀತಿಸಿರೋ ಭೂಮಿ ಜೊತೆಗೆ ಮದ್ವೆ ಆಗಿ ಚೆನ್ನಾಗಿದ್ದು ತೋರಿಸ್ತೀನಿ. ಅಯ್ಯೋ ಮಗ್ನೆ, ಇದೇನು ಮಾತಾಡ್ತಿದ್ಯಾ? ಮದುವೆ ಅಂದರೆ ಹುಡುಗಾಟ ಅನ್ಕೊಂಡಿದ್ಯೇನೋ ನೀನು? ಬೇಕಾಗೋವರೆಗೂ ಇದ್ದು ಬೇಡವಾದಾಗ ಬಿಟ್ಟು ಬರೋದಕ್ಕೆ ನಿನ್ನ ಅಪ್ಪನ ಮಾತು ಕೇಳೋ. ಅಮ್ಮ, ನೀನೇನು ಚಿಂತೆ ಮಾಡಬೇಡ. ನೀನು ಅನ್ಕೊಂಡಿರೋ ಹಾಗೆ ನಾನೇನು ಅವಳನ್ನ ಬಿಟ್ಟು ಬರೋದಿಲ್ಲ. ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ನನ್ನ ಜೀವ ಆಗಿರೋ ಅವಳನ್ನ ಬಿಟ್ಟು ಯಾವತ್ತೂ ನಿಮ್ಮ ಜೊತೆ ಬರೋದಿಲ್ಲ. ಮಗ್ನೆ ಹೋಗ್ಬೇಡ್ವೋ ರೀ, ನೀವಾದ್ರೂ ತಡೀರಿ ಅವನ್ನ. ಶ್ರೀಕಾಂತ್ ಮತ್ತೆ ಭೂಮಿಕಾ ಪ್ರೀತಿನ ಎರಡೂ ಮನೇಲೂ ಒಪ್ಪಲ್ಲ. ಹಾಗಾಗಿ ಇಬ್ರು ಮನೆ ಬಿಟ್ಟು ಬಂದು ಮದುವೆ ಆಗ್ತಾರೆ. ಭೂಮಿ, ಐ ಲವ್ ಯು ಸೋ ಮಚ್ ಕಣೆ. ನೀನಿಲ್ಲ ಅಂದರೆ ನನಗಂತೂ ಬದುಕೋದಕ್ಕೆ ಆಗಲ್ಲ. ನನ್ನ ಪ್ರೀತಿಗೆ ಮೋಸ ಮಾಡ್ದೇನೆ ನನ್ನ ಮದುವೆ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣೆ. ನೀನು ನನಗೆ ತುಂಬ ಸ್ಪೆಷಲ್ ಕಣೆ ಭೂಮಿ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನು ಮಾತ್ರ ನನ್ನನ್ನು ಪ್ರೀತಿ ಮಾಡಿರೋದು, ನಾನು ನಿನ್ನ ಪ್ರೀತಿ ಮಾಡಿಲ್ವೇನೋ? ನಾನು ನಿನ್ನ ಪ್ರೀತಿ ಮಾಡಿದ್ದೀನಿ ತಾನೇ. ಹಾಗಿರುವಾಗ ಅದು ಹೇಗೋ ನಿನ್ನ ಬಿಟ್ಟೋಗ್ತೀನಿ? ಸಾಯೋವರೆಗೂ ನಿನಗೆ ಕಾಟ ಕೊಡ್ತಾ ನಾನು ನಿನ್ನ ಜೊತೆನೇ ಇರ್ತೀನಿ. ಯಾಕೆ? ಹೆಂಗೂ ಹುಡುಗಿ ಬಿಟ್ಟೋಗ್ತಾಳೆ, ಆಮೇಲೆ ಬೇರೆ ಯಾವುದಾದ್ರೂ ಫಿಗರ್ನ ನೋಡ್ಕೊಳ್ಬೋದು ಅಂತ ಸ್ಕೆಚ್ ಹಾಕ್ಕೊಂಡಿದ್ದೆ ಅನ್ಸತ್ತಲ್ವಾ ನೀನು? ಹಾಂ ಹೌದು ಕಣೆ. ಎಲ್ಲ ಹುಡುಗಿರ ಹಾಗೇನೆ ಹೇಗೋ ಮೋಸ ಮಾಡ್ತಾಳೆ ನನಗೆ. ನಾನು ಬೇರೆ ಯಾವುದಾದ್ರೂ ಫಿಗರ್ನ ನೋಡ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ಏನು ಮಾಡಲಿ ಹೇಳು, ಹಳೆ ನೀರೇ ಗತಿಯಾಯಿತು, ಹೊಸ ನೀರು ಬರಲೇ ಇಲ್ಲ. ಹೌದಪ್ಪ, ನೀನು ಬೇರೆ ಹುಡುಗಿ ನೋಡಿದೆ, ಹೊಸ ನೀರಿಗೋಸ್ಕರ ಕಾಯ್ದೆ. ಏನು ಮಾಡೋದು? ಆದರೆ ನಾನು ಬಿಡಲಿಲ್ಲ ಅಷ್ಟೇ. ಬಿಟ್ಟರೆ ತಾವು ನೋಡೋರೆ. ಹುಚ್ಚಿ, ನಿನ್ನ ಬಿಟ್ಟು ಬೇರೆ ಯಾರನ್ನೇ ನೋಡಲಿ ನಾನು? ನನ್ನ ಸ್ವೀಟ್ ಹಾರ್ಟ್ ಕಣೆ ನೀನು. ನಿನ್ನ ಬಿಟ್ಟು ಬೇರೆ ಯಾರನ್ನೂ ನೋಡಲ್ಲ ನಾನು. ಲೈಫ್ ಲಾಂಗ್ ಹೀಗೆ ನಿನ್ನ ಪ್ರೀತಿ ಮಾಡಿಕೊಂಡು ನಿನ್ನ ಜೊತೆ ತರಲೆ ಮಾಡಿಕೊಂಡು ನಿನ್ನ ಜೊತೆನೇ ಇರ್ತೀನಿ. ನಿನ್ನ ಬಿಟ್ಟು ಎಲ್ಗೂ ಹೋಗಲ್ಲ. ಪ್ರೀತಿ ಮಾಡಿ ಮದುವೆ ಆಗಿರೋ ಶ್ರೀಕಾಂತ್ ಮತ್ತು ಭೂಮಿಗೆ ಆ ದಿನ ತುಂಬಾ ಸ್ಪೆಷಲ್. ಯಾಕೆ ಅಂದರೆ ತಾನು ಪ್ರೀತಿ ಮಾಡಿರೋ ಪ್ರೀತಿ ಸಂಪೂರ್ಣವಾಗಿ ತನಗೆ ಸಿಕ್ಕಿರೋ ದಿನ. ಪ್ರೀತಿ ಮಾಡಿರೋ ಹಾಗೇನೆ ಮದುವೆ ಆದಮೇಲೂ ಇಬ್ಬರು ತುಂಬಾ ಚೆನ್ನಾಗಿರ್ತಾರೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಶ್ರೀಕಾಂತ್ ಮತ್ತು ಭೂಮಿ ಪ್ರೀತಿ ಸಂಕೇತವಾಗಿ ಅವರಿಗೆ ಒಬ್ಬ ಮಗ ಕೂಡ ಹುಟ್ಟುತ್ತಾನೆ. ಅಷ್ಟು ಪ್ರೀತಿಯಿಂದ ಇದ್ದ ಅವ್ರ ಬದುಕಲ್ಲಿ ಮಗು ಹುಟ್ಟಿದ ಮೇಲೆ ಮನಸ್ತಾಪ ಶುರುವಾಗುತ್ತೆ. ಯಾವಾಗ ನೋಡಿದ್ರು ಆಫೀಸು, ಕೆಲಸ, ಅದು ಇದು ಅಂತ ಓಡಾಡ್ತಾನೆ ಇರ್ತೀರಾ. ಮನೇಲಿ ನಿಮ್ಗೋಸ್ಕರ ಹೆಂಡತಿ ಮಗು ಕಾಯ್ತಾ ಇದ್ದಾರೆ ಅನ್ನೋದನ್ನೇ ಮರ್ತಿದ್ದೀರಾ ಅನ್ಸುತ್ತಲ್ವಾ? ಹೇ ಭೂಮಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಗಿದೆ ನಿನಗೆ? ಇವಾಗ ನಮಗೆ ಮದುವೆ ಆಗಿದೆ ಕಣೆ, ಮಗುನೂ ಇದೆ. ಹೀಗಿರುವಾಗ ಮೊದಲಿನ ಹಾಗೆ ಯಾವಾಗಲೂ ಪ್ರೀತಿ ಮಾಡ್ತಾ ಕೂರೋದಕ್ಕಾಗಲ್ಲ. ಓ, ಅಂದರೆ ಮದುವೆ ಆಗಿದೆ, ನಿನಗೇನು ಬೇಕೋ ಎಲ್ಲಾನು ಸಿಕ್ಕಿದೆ, ಅದಕ್ಕೆ ಇವಾಗ ನಾನು ಬೋರ್ ಆಗಿಬಿಟ್ಟೆ ಅಲ್ವಾ? ಬೋರ್ ಆದಮೇಲೆ ಹೇಗೆ ತಾನೇ ಮೊದಲಿನ ಹಾಗೆ ಪ್ರೀತಿ ಮಾಡೋದಕ್ಕಾಗತ್ತೆ? ಏನೇ ಇದ್ರೂ ನಮಗೆ ಸಿಗೋದಕ್ಕಿಂತ ಮೊದಲು ಅದು ತುಂಬ ಸ್ಪೆಷಲ್ ಅನಿಸುತ್ತೆ. ವಸ್ತುನೇ ಆಗಲಿ, ವ್ಯಕ್ತಿನೇ ಆಗಲಿ. ಆದರೆ ಅದು ನಮಗೆ ಸಿಕ್ಕಿದ ಮೇಲೆ, ನಾವು ಅದನ್ನು ಬಳಸಿದ ಮೇಲೆ ನಮಗೆ ಅದು ಸ್ಪೆಷಲ್ ಆಗಿರಲ್ಲ. ಅದ್ರ ಮೇಲಿರೋ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಹಾಗೆ ಬೋರ್ ಕೂಡ ಆಗುತ್ತೆ. ಆ ವಸ್ತು ಬಿಟ್ಟು ಬೇರೆ ಯಾವುದಾದ್ರೂ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಾಗೆ ಇವಾಗ ನಿನ್ನ ಲೈಫ್ನಲ್ಲೂ ನನ್ನ ಪ್ಲೇಸ್ ನಿಜಾನೇ ಬೋರ್ ಆಗಿಬಿಟ್ಟಿದೆ ಅಲ್ವಾ? ಭೂಮಿ, ನಿನ್ಗೇನು ತಲೆ ಕೆಟ್ಟಿದ್ಯಾ?
ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನು ಹೇಳಿದ್ನ ನಿನಗೆ ನೀನು ನನಗೆ ಬೋರ್ ಆಗಿದ್ಯಾ ಅಂತ? ನಾನು ಸರಿಯಾಗೇ ಮಾತಾಡ್ತಾ ಇದ್ದೀನಿ. ನೀನ್ ಬಾಯ್ ಬಿಟ್ಟು ಹೇಳಿಲ್ಲ ಅಷ್ಟೇ. ಆದ್ರೆ ನಾನು ನಿನಗೆ ಬೋರ್ ಆಗಿರೋದೇ ನಿಜ. ಬೇರೆ ಯಾರೋ ಸಿಕ್ಕಿದ್ದಾರೆ ಅನ್ಸುತ್ತೆ, ಅದಕ್ಕೆ ನಾನು ಬೇಡವಾಗಿದ್ದೀನಿ ನಿನಗೆ. ಭೂಮಿ, ಯಾಕೆ ಸುಮ್ಮನಾದೆ? ಹೊಡಿಯೋಕೆ ಅಂತಾನೆ ಕೈ ಎತ್ತಿದ್ಯಾ? ಹೊಡಿ. ಯಾಕೆ ಸುಮ್ಮನೆ ಕೈ ಇಳಿಸ್ಬಿಟ್ಟೆ? ಭೂಮಿ, ನೀನು ಮೊದಲು ಸಮಾಧಾನ ಮಾಡ್ಕೊ. ನಾನು ಹೇಳೋದು ಕೇಳು. ನೀನು ಅಂದ್ಕೊಂಡಿರೋ ಹಾಗೆ ಏನೂ ಇಲ್ಲ ಕಣೆ. ನಿನ್ನ ಬಿಟ್ಟು ನಾನು ಬೇರೆ ಯಾರನ್ನೇ ನೋಡ್ತೀನಿ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ಯಾ. ಭೂಮಿ, ಐ ಲವ್ ಯು ಸೋ ಮಚ್ ಕಣೆ. ಸಾರಿ ಮಾ. ಯಾವಾಗಲೂ ಕೆಲಸ ಅದು ಇದು ಅಂತ ನನ್ನ ದೂರ ಮಾಡ್ತಾನೆ ಇದ್ದೀರಾ. ನನಗೂ ಬೇಜಾರಾಗುತ್ತೆ ತಾನೆ. ಎಲ್ರೂ ಬಿಟ್ಟು ನಿಮಗೋಸ್ಕರ ನಾನೊಬ್ಬಳೇ ಬಂದಿದ್ದೀನಿ. ಹಾಗಿರುವಾಗ ಈ ಮನೇಲಿ ನಾನೊಬ್ಬಳೇ ಇರುವಾಗ ಎಷ್ಟು ನೆನಪಾಗುತ್ತೆ ಗೊತ್ತಾ? ಆದರೆ ನಿಮಗೆ ನನ್ನ ನೆನಪೇ ಆಗಲ್ಲ. ಸಾರಿ ಕಣಮ್ಮ, ಇನ್ಮೇಲೆ ಯಾವತ್ತೂ ಹಾಗೆ ಮಾಡಲ್ಲ. ನಾನು ಎಷ್ಟೇ ಬ್ಯುಸಿಯಾಗಿದ್ರು ನಾನು ನಿನ್ನ ಹತ್ರ ಇರ್ತೀನಿ, ಆಯಿತಾ? ಬೇಜಾರು ಮಾಡ್ಕೋಬೇಡ. ಮದುವೆ ಆದಮೇಲೆ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಆಗತ್ತೆ. ಹಾಗಾಗಿ ಶ್ರೀಕಾಂತ್ ಸ್ವಲ್ಪ ಬ್ಯುಸಿ ಆಗ್ತಾನೆ. ಹೆಣ್ಮಕ್ಳಿಗೆ ಗಂಡ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಅವ್ರಿಗೆ ಕೊಡೋ ಟೈಮ್ನ ಕೊಡಲೇಬೇಕು. ಕೊಟ್ಟಿಲ್ಲ ಅಂದರೆ ಬೇಜಾರಾಗೋದು ಸಹಜ. ಭೂಮಿ ಕೂಡ ಇದೇ ಕಾರಣಕ್ಕೆ ಕೋಪ ಬರುತ್ತೆ. ಮೊದಲನೇ ಸಾರಿ ಹೇಗೋ ಸಂಭಾಳಿಸ್ತಾನೆ ಶ್ರೀಕಾಂತ್. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಭೂಮಿ ಬರ್ಡೇ ಕೂಡ ಇರುತ್ತೆ. ಅಮ್ಮ ಅಮ್ಮ, ಇವತ್ತು ನಿನ್ನ ಹುಟ್ಟಿದಬ್ಬ ಅಲ್ವಾ? ಅಪ್ಪಾಜಿ ಏನು ಗಿಫ್ಟ್ ಕೊಟ್ಟರು? ಏನಿಲ್ಲ ಮಗನೆ, ಅಪ್ಪಾಜಿ ಇವಾಗ ಬರ್ತಾರಲ್ಲ, ಬರುವಾಗ ತಗೊಂಡು ಬರ್ತೀನಿ ಅಂದಿದ್ದಾರೆ. ಓ ಹೌದಾ? ಹಾಗಾದ್ರೆ ನಾನೇ ಮೊದಲು ನೋಡ್ತೀನಿ, ಆಯ್ತಾ ಅಮ್ಮ? ನಿನ್ನಪ್ಪಂಗೆ ಇವತ್ತು ನಾನು ಹುಟ್ಟಿದ ದಿನ ಅನ್ನೋದೇ ನೆನಪಿಲ್ಲ ಕಣೋ. ಹೇಗೆ ಕಂದ ಗಿಫ್ಟ್ ತರ್ತಾರೆ? ಮಗನೆ, ಅಪ್ಪ ಬರೋದು ಲೇಟ್ ಆಗತ್ತೆ, ನೀನು ಹೋಗಿ ಮಲ್ಕೊಳ್ಳೋ. ಅಮ್ಮ, ಅಪ್ಪ ಬಂತು, ಅಪ್ಪ ಬಂತು. ಅಪ್ಪಾಜಿ ಅಪ್ಪಾಜಿ, ಇವತ್ತು ಅಮ್ಮನ ಬರ್ತಡೇ ಅಲ್ವಾ? ಅಮ್ಮನ ಬರ್ತಡೇಗೆ ಏನು ಗಿಫ್ಟ್ ತಂದೆ ತೋರ್ಸು. ಚಿಂಟು, ಹೋಗಿ ಮಲ್ಕೋ ಅಂದೆ ತಾನೆ ನಾನು. ಹೋಗು ಒಳಗೆ. ಛೇ, ಆಫೀಸ್ ಕೆಲಸ ಟೆನ್ಷನಲ್ಲಿ ಇವಳು ಬರ್ತಡೇ ಅನ್ನೋದೇ ಮರ್ತ್ಬಿಟ್ನಲ್ಲ. ಇವಾಗ ಏನು ಮಾಡಲಿ? ಭೂಮಿ, ಐ ರಿಯಲಿ ಸಾರಿ ಕಣೆ. ಕೆಲಸ ಟೆನ್ಷನಲ್ಲಿ ನಿನ್ನ ಬರ್ತ್ಡೇ ಅನ್ನೋದೇ ಮರ್ತ್ಬಿಟ್ಟೆ. ಓಹೋ, ನಿನಗೆ ಓರೋರ್ದೆಲ್ಲ ಬರ್ಡೇ ವಿಶ್ ಮಾಡೋದಕ್ಕೆ ನೆನಪಿರತ್ತೆ, ಆದರೆ ಕಟ್ಕೊಂಡಿರೋ ಹೆಂಡತಿಗೆ ವಿಶ್ ಮಾಡಬೇಕು ಅಂದರೆ ನೆನಪಿರೋದಿಲ್ಲ ಅಲ್ವಾ? ನನಗಷ್ಟು ಅರ್ಥ ಆಗಲ್ಲ ಅಂದ್ಕೊಳ್ಬೇಡ. ಭೂಮಿ, ಪ್ಲೀಸ್ ಕಣೆ, ಅರ್ಥ ಮಾಡ್ಕೊಳೆ. ನಿಜವಾಗ್ಲೂ ಆಫೀಸ್ನಲ್ಲಿ ತುಂಬ ಕೆಲಸ ಇತ್ತು, ಅದಕ್ಕೆ ಮರ್ತ್ಬಿಟ್ಟೆ ಕಣೆ. ಐ ಆಮ್ ರಿಯಲಿ ಸಾರಿ. ಸಾಕು ಶ್ರೀಕಾಂತ್, ಇನ್ನು ನನ್ನನ್ನು ನಂಬ್ಸೋಕೆ ಬರಬೇಡ. ನಿನಗೆ ನನ್ನ ಮೇಲಿರೋ ಪ್ರೀತಿ ಕಡಿಮೆ ಆಗಿದೆ, ಅದೇ ನಿಜ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಹೆಂಡತಿ ಬರ್ತ್ಡೇ, ಮ್ಯಾರೇಜ್ ಡೇ ಇದನ್ನೆಲ್ಲ ನೆನ್ಪಿಟ್ಕೊಂಡಿಲ್ಲ ಅಂದರೆ ಅವತ್ತು ಗಂಡನ ಅರ್ಧ ಆಯಸ್ಸು ಕಡಿಮೆ ಆಯಿತು ಅಂತಲೇ ಅರ್ಥ. ಭೂಮಿ ಕೂಡ ಇದೇ ವಿಷಯಕ್ಕೆ ಸಿಟ್ಟು ಬರುತ್ತೆ, ಜಗಳನೂ ಆಗುತ್ತೆ. ವಾರ ಪೂರ್ತಿ ಶ್ರೀ ಹತ್ರ ಮಾತು ಕೂಡ ಆಡಲ್ಲ ಅವಳು. ಭೂಮಿ, ಐ ಆಮ್ ರಿಯಲಿ ಸಾರಿ ಕಣೆ. ನಂದೇ ತಪ್ಪು, ನಾನು ಮರಿಬಾರ್ದಿತ್ತು. ಹಾಗಂತ ನಿನ್ನ ಮಾತೇ ಆಡ್ತಾ ಇಲ್ಲ. ನಿನ್ನ ಹತ್ರ ಮಾತಾಡದೆ ನಾನು ಹೇಗಿರಲೆ? ಐ ಆಮ್ ರಿಯಲಿ ಸಾರಿ ಕಣೆ. ನಾನು ಮಾಡಿರೋ ತಪ್ಪಿಗೆ ಇವತ್ತು ಆಫೀಸಿಂದ ಬೇಗ ಬರ್ತೀನಿ. ನೈಟ್ ಫುಲ್ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಪ್ಲೀಸೇ ನನ್ನ ಕ್ಷಮಿಸ್ಬಿಡೆ. ಸರಿ, ಏನೋ ಇಷ್ಟೊಂದು ಕೇಳ್ಕೊತಾ ಇದೆಯಲ್ಲ ಅಂತ ಒಪ್ಕೋತಾ ಇದ್ದೀನಿ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀಯ ತಾನೆ? ಪ್ರಾಮಿಸ್, ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ ಕಣೆ. ಹಬ್ಬ, ನೀನು ನನ್ನ ಹತ್ರ ಮಾತಾಡ್ದಿಯಲ್ಲ ಅಷ್ಟೇ ಸಾಕು. ಹೆಣ್ಮಕ್ಳು ಕೋಪ ಜಾಸ್ತಿ ಹೊತ್ತೇ ಇರೋದಿಲ್ಲ. ಎಷ್ಟೇ ಅಂದರೂ ಗಂಡ ಅಲ್ವಾ, ಗಂಡನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಹಾಗಾಗಿ ಭೂಮಿ ತನ್ನ ಕೋಪನ ಕಡಿಮೆ ಮಾಡಿಕೊಂಡು ಗಂಡ ಹೇಳ್ದಾಗೆ ಶಾಪಿಂಗ್ ಹೋಗೋಕೆ ಸಂಜೆ ರೆಡಿ ಆಗಿರ್ತಾಳೆ. ಗಂಡಂಗೋಸ್ಕರ ಕಾಯ್ತಾ ಇರ್ತಾಳೆ. ರಾತ್ರಿ ತುಂಬ ಹೊತ್ತವರೆಗೂ ಕಾಯ್ತಾಳೆ. ಆದರೆ ಶ್ರೀ ಮನೆಗೆ ಬರೋದೇ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ಕೂಡ ರಿಸೀವ್ ಮಾಡಲ್ಲ. ಬೇಜಾರು ಮಾಡಿಕೊಂಡು ರಾತ್ರಿ ಅಳ್ತಾ ಮಲ್ಕೋತಾಳೆ. ಬೆಳಗ್ಗೆ ಅಷ್ಟೊತ್ತಿಗೆ ಶ್ರೀ ಮನೆಗೆ ಬರ್ತಾನೆ. ಭೂಮಿ, ಐ ಆಮ್ ರಿಯಲಿ ಸಾರಿ ಕಣೆ. ಆಫೀಸ್ನಲ್ಲಿ ಕೆಲಸ ಇತ್ತು, ಅದಕ್ಕೆ ನೈಟ್ ಬರೋದಕ್ಕೂ ಆಗಿಲ್ಲ ಮನೆಗೆ. ಸಾಕು ಶ್ರೀಕಾಂತ್, ಇನ್ನು ಎಷ್ಟು ಸುಳ್ಳು ಹೇಳಿ ನಂಬಿಸ್ಬೇಕು ಅಂದ್ಕೊಂಡಿದ್ಯಾ ನನ್ನ? ಇನ್ನು ನಾನು ನಿನ್ನ ನಂಬಲ್ಲ. ಯಾಕಾದ್ರೂ ನಿನ್ನ ಪ್ರೀತಿ ಮಾಡಿ ಮದುವೆ ಆದ್ನೋ ಅನ್ನಿಸ್ತಿದೆ. ಛೇ, ಏನೋ ಪ್ರೀತಿ ಮಾಡಿದ್ದೀನಿ ಅಂತ ನಿನ್ನನ್ನು ಸಹಿಸ್ಕೊಂತ ಹೋದ್ರೆ ಆದ್ರೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಏನು ನಡೆಸ್ತಾ ಇದೆಯೋ ಯಾರಿಗೆ ಗೊತ್ತು. ನಾನು ಮಾತ್ರ ನನ್ನ ಮಗನ ನಂಬ್ಕೊಂಡು ನಿನ್ನ ನಂಬ್ಕೊಂಡು ಈ ಮನೇಲಿ ಬಿದ್ದು ಸಾಯ್ಬೇಕು. ಅದ್ರ ಬದಲು ಎಲ್ಲಾದ್ರೂ ದೂರ ನಿನ್ ಬಿಟ್ಟು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ, ಸಾಕ್ ಬಾಯ್ ಮುಚ್ಚು. ಯಾವಾಗ ನೋಡಿದ್ರು ಇದೇ ಮಾತು ಹೇಳೋ ಬದಲು ನನ್ ಬಿಟ್ಟು ಹೋಗು. ಯಾರು ನಿನಗೆ ಇಲ್ಲೇ ಇರು ಅಂದೋರು? ನನ್ನ ಅರ್ಥ ಮಾಡ್ಕೊಳ್ದೇ ಇರೋರು ನನ್ನ ಜೊತೆ ಇರೋದು ಬೇಕಾಗಿಲ್ಲ.
ಹೋಗ್ತೀನಪ್ಪ ಹೋಗ್ತೀನಿ. ನೀನು ಅದನ್ನೇ ಕಾಯ್ತಾ ಇದೀಯ ಅಂತ ನನಗೂ ಗೊತ್ತಿದೆ. ಛೇ. ಲಕ್ಷ್ಮಿ, ನೀನೇನೆ ಇಲ್ಲಿ ಮಗು ಜೊತೆ ಇದೆಯಾ? ಹಾ ಕಣೋ, ಅದೇನಿಲ್ಲ, ಮಗುನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಬಂದಿದೆ. ಯಾಕೋ ಬೇಜಾರಾಗ್ತಾ ಇತ್ತು ಕಣೋ. ಗಂಡ ಇದ್ದಿದ್ರೆ ಅವರೇ ಕರ್ಕೊಂಡು ಹೋಗ್ತಿದ್ರು, ಆದರೆ ಇವಾಗ ನಾನು ಬರಬೇಕಲ್ಲ, ಅದಕ್ಕೆ ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡೆ. ಹೇ, ಬೇಜಾರು ಮಾಡ್ಕೋಬೇಡ ಕಣೆ. ಏನು ಮಾಡೋಕ್ಕಾಗುತ್ತೆ ಹೇಳು? ದೇವ್ರು ಅವನಿಗೆ ಆಯಸ್ ಕೊಟ್ಟಿದ್ದೆ ಅಷ್ಟು. ಹಾಗಿರುವಾಗ ನೀನು ಅದನ್ನೇ ಚಿಂತೆ ಮಾಡಿದ್ರೆ ಹೌದಾ? ನಿಜ ಕಣೋ, ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು ಅಂತ ಆಸೆ ಪಡ್ತೀವಿ. ಆದರೆ ಆ ದೇವರೇ ನಮಗೆ ಚಾನ್ಸ್ ಕೊಡಲ್ಲ. ಇನ್ನು ಕೆಲವರಿಗೆ ದೇವ್ರು ಚಾನ್ಸ್ ಕೊಟ್ಟಿರ್ತಾನೆ, ಆದರೆ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಮಾಡಿಕೊಂಡು ಗಂಡ ಹೆಂಡತಿ ದೂರ ಆಗ್ತಾರೆ. ಶ್ರೀ, ಅದೆಷ್ಟೇ ಕಷ್ಟ ಆದರೂ ಗಂಡ ಹೆಂಡತಿ ಬೇರೆ ಆಗಬಾರ್ದು ಕಣೋ. ಅರ್ಥ ಮಾಡಿಕೊಂಡು ಬದುಕಬೇಕು. ಯಾಕಂದರೆ ಮುಂದೆ ಮಕ್ಕಳಿಗೆ ತಂದೆ ತಾಯಿ ಇಬ್ಬರು ಪ್ರೀತಿನೂ ಸಿಗಬೇಕು ತಾನೇ. ಯಾವುದೋ ಚಿಕ್ಕ ಪುಟ್ಟ ಕಾರಣಕ್ಕೆ ಕೋಪ ಮಾಡಿಕೊಂಡು ದೂರ ದೂರ ಆದರೆ ಮಕ್ಕಳ ಜೀವನ ಹಾಳಾಗತ್ತೆ ಕಣೋ. ಏನೂ ತಪ್ಪು ಮಾಡ್ದಿರೋ ಅವ್ರ ಜೀವನ ಯಾಕೋ ಹಾಳಾಗಬೇಕು? ಇವ್ರ ಜಗಳ ಮಾಡಿಕೊಂಡು ಪಾಪ ಆ ಮಕ್ಕಳಿಗೆ ತಂದೆನೋ ತಾಯಿನೋ ಎಲ್ಲರೂ ಇದ್ರೂ ಯಾರ್ದಾರು ಒಬ್ಬರು ಪ್ರೀತಿನೂ ನೆಟ್ಟಿಗೆ ಸಿಗಲ್ಲ. ಏನು ಹೇಳ್ತಿದ್ಯಾ ನೀನು? ನೀನು ನಿನ್ನ ಹೆಂಡತಿ ಬೇರೆ ಆಗಬೇಕು ಅಂದ್ಕೊಂಡಿದ್ಯಾ? ನೀನು ಪ್ರೀತಿ ಮಾಡಿ ಮದುವೆ ಆಗಿರೋದಲ್ವೇನೋ? ಅದು ನಿಜ ಕಣೆ, ನಾನೇ ಪ್ರೀತಿ ಮಾಡಿ ಮದುವೆ ಆಗಿದ್ದು. ಆದರೆ ಭೂಮಿ ನನ್ನ ಅವಳು ಅರ್ಥನೇ ಮಾಡ್ಕೋತಿಲ್ಲ ಕಣೆ. ಮದುವೆ ಮಕ್ಕಳು ಆದಮೇಲೆ ಹಾಗೆ ಇರೋದಕ್ಕಾಗತ್ತಾ ಹೇಳು? ದುಡಿಬೇಕು, ಅವ್ರಿಗೆಲ್ಲ ಏನು ಬೇಕೋ ಎಲ್ಲನೂ ಮಾಡಿಕೊಡ್ಬೇಕು. ಹಾಗಿರುವಾಗ ನಾವು ಸ್ವಲ್ಪ ಬ್ಯುಸಿ ಆಗೇ ಆಗ್ತೀವಿ. ಆದರೆ ನನ್ನ ಟೆನ್ಷನ್ನು, ಸ್ಟ್ರೆಸ್ಸು ಅರ್ಥನೇ ಮಾಡ್ಕೋತಿಲ್ಲ ಕಣೆ ಅವಳು. ಯಾವಾಗಲೂ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ, ಬೋರ್ ಆಗಿದ್ದೀನಿ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ಜಗಳ ಮಾಡ್ತಾಳೆ. ಮನೆಗೆ ಹೋದರೆ ನೆಮ್ಮದಿನೇ ಇಲ್ಲ ಕಣೆ. ಛೇ, ನಾನು ಏನು ಮಾಡ್ತಾಯಿದ್ದೀನಿ? ಯಾವುದೋ ಕೋಪಕ್ಕೆ ನನ್ನ ಮಗನ ಜೀವನ ಹಾಳು ಮಾಡ್ತಿದ್ದೀನ? ನಾನು ಪ್ರೀತಿಸಿರೋ ಹುಡುಗಿನ ದೂರ ಮಾಡೋ ಯೋಚನೆ ಮಾಡ್ತಿದ್ದೀನ? ಛೇ, ಎಂಥ ದೊಡ್ಡ ತಪ್ಪು ಮಾಡ್ತಿದ್ದೀನಿ ನಾನು. ನಾನು ಪ್ರೀತಿ ಮಾಡಿ ಲೈಫ್ ಲಾಂಗ್ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಮದುವೆ ಆಗಿರೋಳು ನಾನು ಅವ್ರನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಛೇ, ದೂರ ಮಾಡಬೇಕು ಅಂದ್ಕೊಂಡಲ್ಲ. ಇಷ್ಟೇನಾ ಪ್ರೀತಿ? ಈ ಚಂದಕ ಮನೆಯವ್ರನ್ನೆಲ್ಲ ವಿರೋಧ ಕಟ್ಕೊಂಡು ಇವ್ರನ್ನ ಮದುವೆ ಆಗಿರೋದು. ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೀನಿ ನಾನು. ಭೂಮಿ, ನನ್ನ ಕ್ಷಮಿಸ್ಬಿಡು. ನಿನಗೆ ಟೈಮ್ ಕೊಡಬೇಕಿತ್ತು. ನಾನು ಎಷ್ಟೇ ಬ್ಯುಸಿ ಇದ್ದರು, ಆದರೆ ನನಗೆ ಅರ್ಥನೇ ಆಗಿಲ್ಲ. ಸಾರಿ ಭೂಮಿ, ಐ ಆಮ್ ರಿಯಲಿ ಸಾರಿ. ನನ್ನ ಕ್ಷಮಿಸ್ಬಿಡು, ನನ್ನ ಬಿಟ್ಟು ಹೋಗ್ಬೇಡ. ಐ ರಿಯಲಿ ಸಾರಿ ಶ್ರೀ, ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ನಾನು. ನನಗೋಸ್ಕರನೇ ಕಷ್ಟಪಡ್ತಾ ಇರೋದು, ಫ್ಯಾಮಿಲಿಗೋಸ್ಕರನೇ ಅಂತ ಅರ್ಥ ಮಾಡ್ಕೋಬೇಕಿತ್ತು. ಸಾರಿ, ಅರ್ಥ ಮಾಡ್ಕೊಂಡ್ಲೇ ಇಲ್ಲ. ನಿಮ್ಮಿಂದ ದೂರ ಆಗೋ ಯೋಚನೆ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಶ್ರೀ. ಇನ್ಯಾವತ್ತು ನಿಮ್ಮಿಂದ ದೂರ ಆಗೋ ಯೋಚನೆ ಮಾಡಲ್ಲ. ಐ ಲವ್ ಯು ಸೋ ಮಚ್. ಲವ್ ಯು ಸೋ ಮಚ್ ಭೂಮಿ. ಕೊನೆಗೂ ಭೂಮಿ ಮತ್ತು ಶ್ರೀ ಮತ್ತೆ ಒಂದಾಗ್ತಾರೆ. ಕಾವ್ಯ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ಹಸ್ಬೆಂಡ್ ಬರ್ಡೇ ಇವತ್ತು ವಿಶ್ ಮಾಡಿ ಅಂತ. ಹಾಯ್ ಅಭಿಜಿತ್, ವಿಶ್ ಯು ಹ್ಯಾಪಿ ಬರ್ಡೇ, ಯಾವಾಗಲೂ ಖುಷಿಯಾಗಿರಿ. ಮಂಜು ಅನ್ನೋರು ಕಮೆಂಟ್ ಮಾಡಿದ್ರು, MSKP ಅನ್ನೋರಿಗೆ ಹಾಯ್ ಹೇಳಿ ಅಂತ. ನನಗೆ ಅವ್ರ ಫುಲ್ ಫಾರ್ಮ್ ಎಲ್ಲ ಗೊತ್ತಿಲ್ಲ, ಅವ್ರ ನೇಮ್ ಮೆನ್ಷನ್ ಮಾಡಿಲ್ಲ. ಹಾಯ್ MSKP, ಹೇಗಿದ್ದೀರಾ? ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದ್ರು, ಸುಷ್ಮಿತಾ ಅನ್ನೋರಿಗೆ ಹಾಯ್ ಹೇಳಿ ಅಂತ. ಹಾಯ್ ಸುಷ್ಮಿತಾ, ಹೇಗಿದ್ದೀರಾ? ಭುವನ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ, ಆದರೆ ನೇಮ್ ಮೆನ್ಷನ್ ಮಾಡಿಲ್ಲ. ಹಾಯ್, ಹೇಗಿದ್ದೀರಾ? ಮತ್ತೊಬ್ಬರು ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದ್ರು, ಹಾಯ್ ಹೇಳಿ ಅಂತ. ಹಾಯ್ ಸುಮಿತ್ರಾ, ಹೇಗಿದ್ದೀರಾ? ಮೊನಾಲಿಸಾ ಅನ್ನೋರು ಕಮೆಂಟ್ ಮಾಡಿದ್ರು, ಹಾಯ್ ಹೇಳಿ ಅಂತ. ಹಾಯ್ ಮೊನಾಲಿಸಾ, ಹೇಗಿದ್ದೀರಾ? ನವೀನ್ ಕುಮಾರ್ ಅನ್ನೋರು ಕಮೆಂಟ್ ಮಾಡಿದ್ರು, ಚೋಟು ಅನ್ನೋರಿಗೆ ಹಾಯ್ ಹೇಳಿ ಅಂತ. ಹಾಯ್ ಚೋಟು, ಹೇಗಿದ್ದೀರಾ? ವಿಶಸ್ ಹೇಳಿ ಅಂತ ಕಮೆಂಟ್ ಮಾಡ್ತೀರಾ, ಆದರೆ ಯಾರು ನೇಮ್ನೇ ಮೆನ್ಷನ್ ಮಾಡ್ತಿಲ್ಲ ಕರೆಕ್ಟಾಗಿ. ಯಾರಿಗೆ ವಿಶ್ ಮಾಡಬೇಕು, ಹಾಗೆ ಯಾರು ವಿಶ್ ಮಾಡಬೇಕು, ಹಾಗೆ ಯಾವಾಗ ವಿಶ್ ಮಾಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಿ. ಇಲ್ಲಾಂದರೆ ನನಗೆ ಗೊತ್ತಾಗಲ್ಲ, ಹಾಗಾಗಿ ನಾನು ವಿಶ್ ಮಾಡೋದಕ್ಕಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ವೀಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ಎಲ್ಲ ವೀಡಿಯೋಸ್ನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.